ಜೈ ಗುರುದೇವ್. ನನ್ನ ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ ಹಾಗೂ ಯೋಗ ಹಿತೈಷಿಗಳಿಗೂ ಹಾಗೂ ಎಲ್ಲ ನನ್ನ ಸನ್ಮಿತ್ರರಿಗೂ ಯೋಗ ಟಿಪ್ಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ಅಜೀರ್ಣ ಸಮಸ್ಯೆ. ಏನಿವತ್ತು ಎಲ್ಲ ರೋಗಗಳಿಗೂ ಮೂಲ ಕಾರಣ ಯಾವುದು ಅಂದರೆ ಅದು ಅಜೀರ್ಣ ಸಮಸ್ಯೆ. ನನ್ನೂ ಸೇರಿಸಿ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ ಜಾಸ್ತಿ ತಿನ್ನೋದ್ರ ಕಡೆ ಗಮನ ಕೊಡ್ತಾ ಇರ್ತೀವಿ, ಕುಡಿಯೋದ್ರ ಕಡೆ ಗಮನ ಕೊಡ್ತಾ ಇರ್ತೀವಿ. ಯಾವಾಗ ತಿನ್ನೋದ್ರ ಕಡೆ ಗಮನ ಹರಿತದೆ, ಯಾವಾಗ ಕುಡಿಯೋದ್ರ ಕಡೆ ಗಮನ ಇರ್ತದೆ, ಆವಾಗ ಆಟೋಮೆಟಿಕ್ಕಾಗಿ ಅಜೀರ್ಣನೂ ಅದ್ರ ಜೊತೆಯಲ್ಲೇ ಬಂದಿರುತ್ತೆ ನಮಗೆ. ಯಾಕಂದರೆ ಟಿಫನ್ ಮಾಡೋದು, ಟಿಫನ್ ಆದಮೇಲೆ ಟೀ ಕಾಫಿ ಕುಡಿಯೋ ಅಂಥದ್ದು, ಅದಾದಮೇಲೆ ಮೊಳಕೆ ಕಾಳುಗಳು ತಿನ್ನೋ ಅಂಥದ್ದು, ಮತ್ತು ಎಲ್ಲ ಹೊರಗಡೆ ಹೋಗೋದು, ಪಾನಿಪುರಿ ತಿನ್ನೋ ಅಂಥದ್ದು, ಹೊರಗಡೆ ಹೋಗೋದು, ಬೇಕ್ರಿ ಐಟಮ್ಗಳನ್ನ ತಿನ್ನೋ ಅಂಥದ್ದು. ಇದರಿಂದನೇ ಅಜೀರ್ಣ ಸಮಸ್ಯೆ ತನ್ನಕ್ಕೆ ತಾನೇ ಉಟ್ಕೊಂತದೆ. ಒಳಗಡೆ ನಾವೇ ಬೀಜ ಹಾಕ್ಕೊಂಡಂಗೆ. ಸಾಧ್ಯವಾದಷ್ಟು 2 ಸಮಯದಲ್ಲಿ ಊಟ ಮಾಡೋ ಅಂಥದ್ದು, ಒಂದು ಬೆಳಗ್ಗೆ ಒಂದು ರಾತ್ರಿ. ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಬೇಗ ಊಟ ಮಾಡೋ ಅಂಥದ್ದು, ಒಂದು 6:30-7 ಗಂಟೆ ಒಳಗಡೆ ಊಟ ಮಾಡೋ ಅಂಥದ್ದು. ಊಟಕ್ಕೆ ಸಂಪೂರ್ಣವಾಗಿ ನಾವೇನು ಮಾಡಬೇಕು ಅಂದರೆ, ಊಟಕ್ಕೆ ಮೊದಲು ಒಂದು ಪಪ್ಪಾಯಿ, ಪರಂಗಿ ಹಣ್ಣು ಅಂತೀವಿ, ಮತ್ತು ಸೀಬೆಕಾಯಿ ಅಂತೀವಿ, ಇದನ್ನು ಸೇವಿಸೋಂಥದ್ದು, ಮತ್ತು ಬಾಳೆಹಣ್ಣು. ಇದನ್ನು ಮೊದಲು ಅಜೀರ್ಣ ಸಮಸ್ಯೆ, ಯಾರು ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರ್ತೀರೋ ಅವರು ಸೀಬೆಕಾಯಿ, ಪಪ್ಪಾಯಿ, ಏಲಕ್ಕಿ, ಬಾಳೆಹಣ್ಣು ಇದನ್ನು ತಿನ್ನೋದು ಫಸ್ಟು. ತಿಂದಿದ್ದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಲೈಟಾಗಿ ಊಟ ಮಾಡಿ ಈ ಅಜೀರ್ಣ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಜೈ ಗುರುದೇವ್.